ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ರಾತ್ರಿ ವೇಳೆಯಲ್ಲಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯದೊಂದಿಗೆ ನೀವು ಮಾತನಾಡಪ್ಪ ತಂದೆಯಾದ ದೇವರೇ, ನಾವು ಕೇಳುತ್ತೇವಪ್ಪ. ಪವಿತ್ರಾತ್ಮರೇ, ನಮಗೆಲ್ಲಾ ವಿಷಯದಲ್ಲೂ ಸಹಾಯ ಮಾಡಿ ಸ್ವಾಮಿ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ತೇನೆ, ಜೀವೋಳ ಪರಲೋಕದ ತಂದೆ. ಲೂಕನ ಬರೆಸುವ ವಾರ್ತೆ 17ನೇ ಅಧ್ಯಾಯ 1ನೇ ವಚನವನ್ನು ತೆಗೆದುಕೊಳ್ಳೋಣ. ಆತನು ತನ್ನ ಶಿಷ್ಯರಿಗೆ, ತೊಡಕುಗಳು ಬಾರದೆ ಇರಲಾರವು, ಆದರೂ ಅವು ಯಾವನಿಂದ ಬರುತ್ತದೋ ಅವನ ಗತಿ ಏನು ಹೇಳಲಿ. ಹಾಲೆಲೂಯ. ಶಿಷ್ಯಂದರಿಗೆ ದೇವರು ಹೇಳ್ತಾರೆ, ತೊಡಕುಗಳು ಬಾರದೆ ಇರುವುದಿಲ್ಲ. ಈ ಭೂಮಿ ಮೇಲೆ ಎಲ್ಲದೂ ಬರ್ತದೆ, ಆದರೆ ಯಾವನಿಂದ ಬರ್ತದೋ ಅವನ ಗತಿ ನಾನು ಏನು ಹೇಳಲಿ. ಹಾಲೆಲುಯ. ಹಾಗಾಗಿ ದೇವರ ವಾಕ್ಯಕ್ಕೆ ಯಾವುದೇ ಆಗಿರಲಿ ಅಡ್ಡಿ ಆತಂಕಗಳು ಬಹಳಷ್ಟು ಈ ಭೂಮಿ ಮೇಲೆ ಇದೆ ಪ್ರಿಯನಾದ ದೇವರ ಮಕ್ಕಳೇ. ಆದರೆ ನಾವು ಈ ತೊಡಕುಗಳಿಂದ ಮಧ್ಯದಿಂದ ನಾವು ಹಾದುಕೊಂಡು, ದೇವರೇ ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ತೀನಿ ಸ್ವಾಮಿ ಎಂಬುದಾಗಿ ಪವಿತ್ರಾತ್ಮರ ಸಹಾಯದಿಂದ ನಾವು ಮುಂದೆ ಹೋಗ್ತಾ ಇದ್ರೆ ಖಂಡಿತ ನಮಗೆ ಒಂದು ದಿವಸ ಜಯ ಕಾಣ್ತೀವಿ. ಈ ಅಡ್ಡಿ ಆತಂಕಗಳು ಇಲ್ಲಿ ಬೇಕಾದಷ್ಟು ಭೂಮಿ ಮೇಲೆ ನಮಗೆ ತೊಂದರೆಗಳು ಬರ್ಬೋದು. ಅನೇಕ ವಿಷಯಗಳಲ್ಲಿ, ಪ್ರಾರ್ಥನೆ ವಿಷಯಗಳಲ್ಲಿ ತೊಂದರೆ ತಾಪತ್ರಗಳು ಜನಗಳು ಕೊಡ್ಬೋದು. ಆದರೆ ಅದಕ್ಕೆ ಹೇಳ್ತಾರೆ, ತೊಡಕುಗಳು ಬಾರದೆ ಇರಲಾರವು. ಬಂದೇ ಬರ್ತದೆ, ಆದರೆ ನ್ಯಾಯವಾದದ್ದಕ್ಕೆ ತೊಡಕು ಯಾರಿಂದ ಬರ್ತದೋ ಅವನ ಗತಿ ನಾನು ಏನು ಹೇಳಲಿ. ಹಾಲೆಲೂಯ. ಇಲ್ಲಿ ಚೆನ್ನಾಗಿ ನಾವು ತಿಳಿದುಕೋಬೇಕು. ಯಾವುದೇ ವಿಷಯಕ್ಕಾಗಿರಲಿ ನಾವು ಅವ್ರವ್ರು ಇದಕ್ಕೆ ಅವ್ರಿಗೆ ಮಾಡಿಕೊಂಡ್ರೆ ಸರಿ. ಆದರೆ ಯೇಸುಸ್ವಾಮಿ ವಿಷಯದಲ್ಲಿ, ಪ್ರಾರ್ಥನೆ ವಿಷಯದಲ್ಲಿ ಅನೇಕ ರಾಜ್ಯಗಳಲ್ಲಿ ಇವತ್ತು ತುಂಬ ಸೇವೆಗಳಿಗೆ ತೊಂದರೆ ಮಾಡ್ತಿರುವಂಥ ಒಂದು ನಮಗೆಲ್ಲ ತಿಳಿದಿರೋ ಸಂಗತಿಗಳೇ. ಆದರೂ ದೇವರು ತನ್ನ ಸೇವೆಯನ್ನು ನಿಲ್ಲಿಸದೆ ಇನ್ನೂ ಹೆಚ್ಚು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅದು ಯಾವುದೋ ಮನುಷ್ಯನ ಬಲ ಅಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ. ಅದು ದೇವರೇ ನಮಗೆ ಒಂದು ಕೊಟ್ಟಿರೋದು ಒಂದು ಬಲ ಆಗಿದೆ. ಪವಿತ್ರಾತ್ಮರೇ ಆ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಮನುಷ್ಯನ ಏನು ಬಲ, ನಮಗೆ ನಮಗೇನು ಎಂಥದ್ದು ಮಾಡಲಿಕ್ಕೆ ನಮ್ಮ ಕೈಲಿ ಶಕ್ತಿನೇ ಇಲ್ಲ. ನಾವೆಲ್ಲ ಬಲಹೀನರು ಪ್ರಿಯರಾದ ಸಹೋದರ. ಬಲವುಳ್ಳ ದೇವರು ತಾನೇ ನಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಅದಕ್ಕಾಗಿ ಇಲ್ಲಿ ಕೆಳಗಡೆ ಮತ್ತೆ 3ನೇ ವಚನವನ್ನು ತೆಗೆದುಕೊಳ್ಳೋಣ. ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಗದರಿಸು. ಹಾಲೆಲೂಯಾ. ನಿಮ್ಮಲ್ಲಿ ಸಹೋದರರು ತಪ್ಪುಗಳನ್ನ ಮಾಡಿದರೆ, ವಾಕ್ಯಕ್ಕೆ ವಿರೋಧವಾಗಿ ನಡೆದರೆ ಅವ್ರನ್ನ ಎಚ್ಚರಿಸಬೇಕು. ಪ್ರಿಯ ಸಹೋದರ, ಈ ರೀತಿ ತಪ್ಪುಗಳನ್ನು ನೀವು ಮಾಡಬೇಡ್ರಿ. ದೇವರಿಗೆ ಇಷ್ಟವಾಗುವುದಿಲ್ಲ. ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡಬೇಡ್ರಿ. ದೇವರೇ ಈ ವಾಕ್ಯವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಈ ವಾಕ್ಯವನ್ನು ಓದಿರಿ, ಧ್ಯಾನ ಮಾಡ್ರಿ, ಇದ್ರ ಪ್ರಕಾರ ಜೀವಿಸ್ರಿ ಅಂತ ಎಚ್ಚರಿಸ್ರಿ. ಹಾಲೆಲೂಯಾ. ದೇವರು ಇಲ್ಲಿ ಅದನ್ನೇ ನಮ್ಗೆ ಹೇಳ್ಕೊಟ್ಟಿರೋದು. ಅವರನ್ನ ಗದರಿಸು, ಅವನು ಪಶ್ಚಾತ್ತಾಪ ಪಟ್ಟರೆ. ಈಗ ದೇವರ ವಾಕ್ಯವನ್ನು ಹಿಡಿದುಕೊಂಡು ನೀವು ಆತನಿಗೆ ಹೇಳಿ, ಅವನು ಪಶ್ಚಾತ್ತಾಪ ಪಟ್ಟರೆ ಆ ತಪ್ಪುಗಳನ್ನು ಕ್ಷಮಿಸಿ ಬಿಡು ಅಂತ ಹೇಳ್ತಾರೆ ಸ್ವಾಮಿ. ಆದರೆ ನಾವಿಲ್ಲಿ ಎಷ್ಟು ಜನ ಕ್ಷಮಿಸೋರಾಗಿದ್ದೀವಿ ಪ್ರಿಯನಾದ ಸಹೋದರ ಸಹೋದರಿ? ಆಲಯದಲ್ಲೇ ಎಷ್ಟೋ ಜನ ಕ್ಷಮಿಸಲಾರದೆ ಇರುವಂತ ಎಷ್ಟೋ ಜನಗಳು ನಾವಿದ್ದೇವೆ. ಹಾಗಲ್ಲ, ನಾವು ಒಂದೇ ತಂದೆ ಮಕ್ಕಳು ಅಂತ ನಾವು ಭಾವಿಸಬೇಕು. ಹಾಲೆಲೂಯಾ. ನಮ್ಮನ್ನ ಉಂಟು ಮಾಡಿದ ಆತನ ದೇವರಲ್ಲವೇ, ಅವರ ಮಕ್ಕಳಲ್ಲವೇ ನಾವು. ಈಗ ಬಲಗೈಗೆ ಒಂದು ಏಟು ಬಿದ್ದರೆ ಎಡಗೈಗೆ ನೋವಾಗೋದಿಲ್ವೋ? ಇಡೀ ಶರೀರಕ್ಕೆ ನೋವಾಗೋದಿಲ್ವೋ? ಅದೇ ರೀತಿಯಾಗಿ ತಂದೆ ನಮಗೆ ಒಂದು ಅಂಗಾಂಗಗಳು, ನಾವು ತಂದೆಗೆ ಅಂಗಾಂಗಗಳಾಗಿದ್ದೇವೆ. ನಮಗೆ ಏನೇ ತಪ್ಪುಗಳಾಗಿದ್ರು ಕ್ಷಮಿಸುವ ಆತನಾಗಿದ್ದಾನೆ. ಆತನ ಮೊರೆ ಹೊಕ್ಕಿರುವರು ಎಂದು ಆಶಾಭಂಗ ಆಗುವುದಿಲ್ಲ. ಆಮೇಲೆ ಇಲ್ಲಿ ಕೆಳಗಡೆ ಹೇಳ್ತದೆ, ತಪ್ಪು ಕ್ಷಮಿಸುವುದು. ಅವನು ದಿನಕ್ಕೆ 7 ಸಾರಿ ನಿಮಗೆ ತಪ್ಪು ಮಾಡಿದರೂ 7 ಸಾರಿ ನಿನ್ನ ಕಡೆ ತಿರುಗಿಕೊಂಡು ನಿನಗೆ ಪಶ್ಚಾತ್ತಾಪವಾಯಿತು ಎಂದು ಹೇಳಿದರೆ ಅವನಿಗೆ ಕ್ಷಮಿಸಿ ಬಿಡು ಎಂದು ಹೇಳಿದನು. ಅವನು ಪ್ರತಿ ದಿವಸ ನಾನು ಮಾಡಿದ್ದು ತಪ್ಪು ತಪ್ಪು ಅಂತ ಹೇಳಿ ಅವನು ಪ್ರಾರ್ಥನೆ ಮುಖಾಂತರ ದೇವರ ಹತ್ರ ಕ್ಷಮಾ ಕೇಳಬೇಕು. ಅಣ್ಣ ಸಹೋದರೇ, ನಾನು ನಿಮಗೆ ಹೇಳುವುದೇನೆಂದರೆ, ಇದೇ ರೀತಿಯಾಗಿ ದೇವರು ಕೊಟ್ಟಂತ ಈ ವಾಕ್ಯದ ಮುಖಾಂತರವೇ ನಾವು ಪರರ ತಪ್ಪುಗಳನ್ನು ಕ್ಷಮಿಸುವಂತವರಾಗಿರ್ಬೇಕು. ಯೇಸು ಸ್ವಾಮಿ ಕ್ಷಮಿಸಲಿಲ್ವಾ?
ಎಷ್ಟೋ ತಪ್ಪುಗಳನ್ನು ಮಾಡಿದ್ದಾರೆ. ಎಂಥ ಈ ಭೂಮಿ ಮೇಲೆ ಎಂತೆಂಥ ಆ ದೇವರಿಗೆ ಕಷ್ಟಗಳನ್ನ ಕೊಟ್ಟಿದ್ದಾರೆ. ಆ ಕಷ್ಟಗಳು ದುಃಖಗಳು ಎಲ್ಲ ಸಹಿಸಿಕೊಂಡು ಕ್ಷಮ ಮಾಡಲಿಲ್ವಾ? ಅದಕ್ಕೆ ಕ್ರಿಸ್ತನ ಸ್ವಭಾವವನ್ನು ನೀವು ಧರಿಸಿಕೊಳ್ಳ್ರಿ ಅಂತ ಹೇಳ್ತಾರೆ ದೇವರು. ಯೇಸು ಸ್ವಾಮಿ ಸ್ವಭಾವ, ಯೇಸು ಸ್ವಾಮಿ ಇಲ್ಲಿ ಹೇಗೆ ಜೀವಿಸಿದ್ರು, ಹೇಗೆ ನಡೆದ್ರು ಎಂಬುದಾಗಿ ನಾವು ಕಲಿತುಕೊಳ್ಬೇಕು. ವಾಕ್ಯದಲ್ಲಿ ಮಾತ್ರವೇ ನಾವು ತೋರಿಸ್ಕೊಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಕೆ ಮಾಡಿಕೊಂಡು ಅದ್ರ ಪ್ರಕಾರ ಜೀವಿಸಿ ಮಾದರಿ ತೋರಿಸಿ ದೇವರು ಬಂದಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಅವರ ರಾಜ್ಯದಲ್ಲಿ ಸೇರಿಸಿಕೊಳ್ತಾರೆ. ಇದು ಪರ್ಮನೆಂಟ್ ಅಲ್ಲ ಈ ಜಾಗ. ಹಾಲೆಲೂಯಾ. ನಾವು ಅಲ್ಲಿಗೆ ಹೋಗೋಣ. ನಾವು ಪರಲೋಕ ಸಂಸ್ಥಾನದವರು. ಈ ಭೂಮಿಯವರೆಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ, ಎಷ್ಟು ವರ್ಷ ಬದುಕಿರ್ಬೋದು, ಎಷ್ಟು ದುಡ್ಡು ನಾವು ತೆಗೆದುಕೊಂಡ್ರೆ ಒಂದು ದಿವಸ ಎಲ್ಲವನ್ನು ಇಲ್ಲಿ ಬಿಟ್ಟು ಹೋಗೋದೇ ಗ್ಯಾರಂಟಿ. ಹಾಲೆಲೂಯಾ. ದೇವರಲ್ಲಿ ಇದ್ದಂಥವರು ಈ ಲೋಕ ಬಿಡ್ತಾರೆ, ಇಲ್ಲದೇ ಇರುವಂಥವರು ಈ ಲೋಕ ಬಿಡ್ತಾರೆ. ಆದರೆ ಈ ಲೋಕ ಬಿಟ್ಟ ಮೇಲೇನೆ ಯಾರು ಎಲ್ಲಿಗೆ ಹೋಗೋದು ಅಂತ ಆಮೇಲೆ ತೀರ್ಮಾನ ಆಗೋದು. ಅದು ನಾವು ದೇವರ ಮಕ್ಕಳು ಚೆನ್ನಾಗಿ ತಿಳ್ಕೋಬೇಕು. ದೇವರ ಮಕ್ಕಳಿಗೆ ನಿಜವಾಗ್ಲೂ ದೇವರ ಮೇಲೆ ಪ್ರೀತಿ ಇದ್ದು, ನಂಬಿಕೆ ಇದ್ದು, ದೇವರೇ ನೀನೇ ಸ್ವಾಮಿ ನನಗೆ ಮಾರ್ಗದರ್ಶಿ ಎಂಬುದಾಗಿ ವಾಕ್ಯವನ್ನು ಹಿಡ್ಕೊಂಡು ಸಂಪೂರ್ಣವಾಗಿ ಒಳಗಾಗಿ ನಡೆಯುವಂಥವ್ರು ಖಂಡಿತವಾಗಿ ಪರಲೋಕ ರಾಜ್ಯ ನಿಶ್ಚಯ. ಹಾಲೆಲೂಯಾ. ನಾವು ಮಾತಿಗೆ ಮಾತ್ರ ನಡೆಯುವಂಥವರು, ಜನಗಳ ಮಧ್ಯದಲ್ಲಿ ಮಾತ್ರ ನಡೆಯುವಂಥವರು ಹಾಗಿರದೆ ವಾಕ್ಯಕ್ಕೆ ವಿರೋಧವಾಗಿ ಒಳಗಡೆ ನಾವು ನಡೆದರೆ ಹೇಗೆ ಹೋಗ್ತೀವಿ? ನಾವು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಕೊಟ್ಟಂಥ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾನು ಹೆಚ್ಚಿಗೆ ಆಳವಾಗಿ ಆ ವಾಕ್ಯದಲ್ಲಿ ಹೋಗಲಿಲ್ಲ, ಹಾಗಾಗಿ ಅದು ಹಾಗೆ ಮೇಲೇ ಹಾಗೆಯೇ ನಾನು ಇದು ಮಾಡ್ಕೊಂಡು ಅದನ್ನು ಧ್ಯಾನ ಮಾಡ್ಕೊಳ್ತಾ ಬಂದಿದ್ದೀನಿ. ಇನ್ನು ಹೆಚ್ಚಾಗಿ ದೇವರ ಚಿತ್ತವಾದರೆ ನಾಳೆ ಆ ವಾಕ್ಯವನ್ನು ಕಂಟಿನ್ಯೂ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣು ಮುಚ್ಚಿಯನ್ನು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯದೊಂದಿಗೆ ಸ್ವಾಮಿ ನೀವು ನಮಗೆ ಕಲಿಸಿಕೊಟ್ಟಿದ್ರಿ. ನಿಮ್ಮ ಸಹೋದರನು ತಪ್ಪು ಮಾಡಿದರೆ ಅವ್ರನ್ನ ಕ್ಷಮಿಸಿ ಬಿಡು ಎಂಬುದಾಗಿ. ಹೌದಪ್ಪ, ಆಲಯದಲ್ಲಾಗಿರಲಿ, ಸ್ವಂತ ಮನೆಯಲ್ಲಾಗಿರಲಿ, ಯಾರಾದರೂ ತಪ್ಪುಗಳನ್ನು ಮಾಡಿದರೆ ವಾಕ್ಯದ ಮುಖಾಂತರವೇ ಅವರಿಗೆ ಗದರಿಸು, ತೋರಿಸಿಕೊಡು ಎಂಬುದಾಗಿ ನೀವು ಹೇಳಿದ್ದೀರಿ. ಆ ಕೆಲಸವನ್ನು ಪ್ರತಿಯೊಂದು ಕುಟುಂಬದಲ್ಲೂ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡಿಕೊಡುತ್ತೇನೆ. ಈ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಎಲ್ಲರನ್ನೂ ಕರ್ತನೆ ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇನೆ ಯೇಸು ಸ್ವಾಮಿ ನಾಮದಲ್ಲಿ, ತಂದೆಯಾದ ದೇವರೇ. ಪ್ರೈಸ್ ಗಾಡ್. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.